ಭಾಗ 1 ಕವಿ ಪರಿಚಯ ಚಾಮರಸ ಯಾರು? ಪರೀಕ್ಷೆಯ ದೃಷ್ಟಿಯಿಂದ ಕವಿಯ ಬಗ್ಗೆ ಈ ಪ್ರಮುಖ ಅಂಶಗಳನ್ನು ನೆನಪಿನಲ್ಲಿಡಿ. ಕಾಲ ಮತ್ತು ರಾಜಾಶ್ರಯ. ಚಾಮರಸನು ನಡುಗನ್ನಡದ ಅತ್ಯಂತ ಪ್ರಸಿದ್ಧ ವೀರಶೈವ ಕವಿ. ಈತನ ಕಾಲ ಸುಮಾರು ಕ್ರಿಶ. 1430. ಈತ ವಿಜಯನಗರದ ಪ್ರಸಿದ್ಧ ದೊರೆ ಇಮ್ಮಡಿ ಪ್ರೌಢದೇವರಾಯನ ಆಸ್ಥಾನದಲ್ಲಿದ್ದನು. ವಿಜಯನಗರ ಕಾಲದ 101 ವಿರಕ್ತರಲ್ಲಿ ಚಾಮರಸನು ಒಬ್ಬನಾಗಿದ್ದಾನೆ. ಸ್ಥಳ ಮತ್ತು ಬಿರುದುಗಳು. ಈತನ ಸ್ಥಳ ಗದಗ ಅಥವಾ ನಾಗಣಾಪುರ ಎಂದು ಹೇಳಲಾಗುತ್ತದೆ. ಚಾಮರಸನಿಗೆ ವೀರಶೈವಾಚಾರ ಮಾರ್ಗ ಸಾರೋದ್ಧಾರ ಮತ್ತು ಅನ್ಯಮತ ಕೋಳಾಹಲ ಎಂಬ ಬಿರುದುಗಳಿದ್ದವು. ಆದರೆ ಈತನ ಕಾವ್ಯದಲ್ಲಿ ಯಾವುದೇ ಮತೀಯ ದ್ವೇಷ ಅಥವಾ ಸಂಕುಚಿತತೆ ಕಂಡುಬರುವುದಿಲ್ಲ. ಕೃತಿ ಮತ್ತು ಷಟ್ಪದಿ. ಈತನ ಅತ್ಯಂತ ಪ್ರಸಿದ್ಧ ಮಹಾಕಾವ್ಯ ಪ್ರಭುಲಿಂಗ ಲೀಲೆ. ಇದನ್ನು ಭಾಮಿನಿ ಷಟ್ಪದಿ ಛಂದಸ್ಸಿನಲ್ಲಿ ಬರೆಯಲಾಗಿದೆ. ಇದರಲ್ಲಿ ಒಟ್ಟು 25 ಗತಿಗಳು, ಅಧ್ಯಾಯಗಳು ಮತ್ತು 1111 ಪದ್ಯಗಳಿವೆ. ವಿಶೇಷ ಕೀರ್ತಿ. ಪ್ರಭುಲಿಂಗ ಲೀಲೆ ಕಾವ್ಯವು ಸಂಸ್ಕೃತ, ತಮಿಳು, ತೆಲುಗು ಮತ್ತು ಮರಾಠಿ ಭಾಷೆಗಳಿಗೆ ಅನುವಾದಗೊಂಡ ಏಕೈಕ ಕನ್ನಡ ಕಾವ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಭಾಗ 2 ಪ್ರಭುಲಿಂಗ ಲೀಲೆ ಕಾವ್ಯದ ಮುಖ್ಯವಸ್ತು ಸ್ಟೋರಿ. ಈ ಕಾವ್ಯದ ಮುಖ್ಯನಾಯಕ 12ನೇ ಶತಮಾನದ ಜ್ಞಾನನಿಧಿ ವೈರಾಗ್ಯಮೂರ್ತಿ ಅಲ್ಲಮಪ್ರಭು. ಅಲ್ಲಮಪ್ರಭುವು ತನ್ನ ದಿವ್ಯ ಜ್ಞಾನದಿಂದ ಲೋಕವನ್ನು ಹೇಗೆ ಉದ್ಧರಿಸಿದನು ಎಂಬುದೇ ಈ ಕಾವ್ಯದ ಜೀವಾಳ. 1. ಇದು ಸತ್ತವರ ಕಥೆಯಲ್ಲ, ಕವಿಯ ಉದ್ದೇಶ. ಚಾಮರಸನು ತನ್ನ ಕಾವ್ಯದ ಆರಂಭದಲ್ಲೇ ಒಂದು ದೊಡ್ಡ ಘೋಷಣೆ ಮಾಡುತ್ತಾನೆ. ನಕ್ಷತ್ರ ಚಿಹ್ನೆ. ನನ್ನ ಕಾವ್ಯವು ಸತ್ತು ಹೋದ ಸಾಮಾನ್ಯ ಮನುಷ್ಯರ ಕಥೆಯಲ್ಲ. ಹುಟ್ಟು ಸಾವಿನ ಚಕ್ರದಲ್ಲಿ ಸಿಲುಕಿ ಕರ್ಮದ ಕತ್ತಲೆಯಲ್ಲಿ ಒದ್ದಾಡುವ ಲೌಕಿಕ ಮನುಷ್ಯರ ಮಾತು ಇದಲ್ಲ. ಇದು ಸತ್ಯಶರಣರ ಮತ್ತು ಅಲ್ಲಮಪ್ರಭುವಿನ ದಿವ್ಯಚರಿತ್ರೆ. 2. ಅಲ್ಲಮಪ್ರಭು ಮತ್ತು ಮಾಯೆ. ಹರಿಹರನಿಗೂ ಚಾಮರಸನಿಗೂ ಇರುವ ವ್ಯತ್ಯಾಸ. ಅಲ್ಲಮಪ್ರಭುವಿನ ಚರಿತ್ರೆಯನ್ನು ಮೊಟ್ಟಮೊದಲು ಬರೆದ ಕವಿ ಹರಿಹರ. ಆತ ತನ್ನ ಪ್ರಭುದೇವರ ರಗಳೆಯಲ್ಲಿ ಅಲ್ಲಮನು ಮೊದಲು ಕಾಮಲತೆ ಎಂಬ ಹುಡುಗಿಯ ವ್ಯಾಮೋಹಕ್ಕೆ ಮಾಯೆಗೆ ಒಳಗಾಗಿ ನಂತರ ವಿರಹದಿಂದ ಬೆಂದು ವೈರಾಗ್ಯ ಪಡೆದನು ಎಂದು ಚಿತ್ರಿಸಿದ್ದಾನೆ. ಆದರೆ ಚಾಮರಸನು ಇದನ್ನು ಒಪ್ಪುವುದಿಲ್ಲ. ಚಾಮರಸನು ಅಲ್ಲಮಪ್ರಭುವನ್ನು ಸಾಕ್ಷಾತ್ ಶಿವನ ಸ್ವರೂಪನಾದ ಗುರುಗುಹೇಶ್ವರ ಎಂದು ನೋಡುತ್ತಾನೆ. ಇದಕ್ಕೆ ಚಾಮರಸನು ಒಂದು ಸುಂದರವಾದ ಉದಾಹರಣೆ ನೀಡುತ್ತಾನೆ. ಒಂದು ಶುದ್ಧವಾದ, ನಿರ್ಮಲವಾದ ಚಂದ್ರಕಾಂತದ ಶಿಲೆಯ ಸ್ಫಟಿಕದ ಹತ್ತಿರ ಬೆಂಕಿ ತಂದಾಗ ಆ ಬೆಂಕಿಯ ಜ್ವಾಲೆ ಸ್ಫಟಿಕದ ಒಳಗೆ ಕಾಣಿಸುತ್ತದೆ, ಪ್ರತಿಬಿಂಬಿಸುತ್ತದೆ. ಆದರೆ ಆ ಬೆಂಕಿಯಿಂದ ಸ್ಫಟಿಕ ಕಲ್ಲು ಸುಡುವುದಿಲ್ಲ. ಹಾಗೆಯೇ ಅಲ್ಲಮಪ್ರಭುವಿನಲ್ಲೂ ಮಾಯೆ ಅಥವಾ ಕಾಮವು ಕೇವಲ ಒಂದು ಪ್ರತಿಬಿಂಬವಾಗಿತ್ತೇ ಹೊರತು ಅಲ್ಲಮನು ಎಂದಿಗೂ ಕಾಮಕ್ಕೆ ಅಥವಾ ಮಾಯೆಗೆ ಮರುಳಾದವನಲ್ಲ. ಆತ ಹುಟ್ಟಿನಿಂದಲೇ ಸುಜ್ಞಾನಿ ಮತ್ತು ನಿರಹಂಕಾರಿ. 3. ಅಲ್ಲಮನ ಸಂಪರ್ಕದಿಂದ ಶರಣರ ಉದ್ಧಾರ. ಚಂದನದ ಮರದ ಗಾಳಿ ಸೋಕಿದರೆ ಸುತ್ತಮುತ್ತಲಿನ ಸಾಮಾನ್ಯ ಮರಗಳು ಕೂಡ ಸುಗಂಧಭರಿತವಾಗುತ್ತವೆ, ಮಲಯಜದ ಮರಗಾಳಿ ಸೋಂಕಿನಲುಳಿದ ಮರ ಪರಿಮಳಿಸುವಂತೆ. ಹಾಗೆಯೇ ಅಲ್ಲಮಪ್ರಭುವಿನ ದಿವ್ಯ ಸಂಪರ್ಕಕ್ಕೆ ಬಂದ ತಕ್ಷಣ ಆ ಕಾಲದ ಶ್ರೇಷ್ಠ ಶರಣರಾದ ಬಸವಣ್ಣ, ಸಿದ್ಧರಾಮ, ಗೊಗ್ಗಯ್ಯ, ಗೋರಕ್ಷ, ಮಾಯಾದೇವಿಯಕ್ಕ, ಮುಕ್ತಾಯಕ್ಕ ಮುಂತಾದವರೆಲ್ಲರೂ ತಮ್ಮ ಅಂತರಂಗದ ಜ್ಞಾನವನ್ನು ಜಾಗೃತಗೊಳಿಸಿಕೊಂಡು ಉದ್ಧಾರವಾದರು. ಶರಣರ ಲೋಪದೋಷಗಳನ್ನು ತಿದ್ದಿ ಅವರೆಲ್ಲರಿಗೂ ಜ್ಞಾನದ ಬೆಳಕನ್ನು ತೋರಿದ ಮಹಾತ್ಮ ಅಲ್ಲಮಪ್ರಭು. ಭಾಗ 3 ಕಾವ್ಯದ ಶೈಲಿ ಮತ್ತು ವೈಶಿಷ್ಟ್ಯಗಳು. 1. ಆಧ್ಯಾತ್ಮಿಕ ಸಂಕೇತಗಳು. ಈ ಕಾವ್ಯದ ಪಾತ್ರಗಳು ಕೇವಲ ವ್ಯಕ್ತಿಗಳಲ್ಲ, ಅವು ಆಧ್ಯಾತ್ಮಿಕ ಸಂಕೇತಗಳು. ಪಾರ್ವತಿಯ ತಾಮಸ ಕಳೆಯಾಗಿ ಮಾಯೆ ಬಂದರೆ ಸಾತ್ವಿಕ ಕಳೆಯಾಗಿ ಅಕ್ಕಮಹಾದೇವಿ ಬರುತ್ತಾಳೆ. ಅಲ್ಲಮಪ್ರಭು ಜ್ಞಾನದ ಸಾಕ್ಷಾತ್ ರೂಪ. ಇದೆಲ್ಲವೂ ಆ ದೇವನ ನಾಟಕದಂತೆ ಶಿವನ ನಟನಾಟಕದ ಮಹಿಮೆ ಕಣ್ಣಿಗೆ ಕಟ್ಟುವಂತೆ ಮೂಡಿಬಂದಿದೆ. 2. ತಿಳಿಗನ್ನಡದ ಶೈಲಿ. ಚಾಮರಸನ ಭಾಷೆ ತುಂಬಾ ಸರಳ ಮತ್ತು ನಯಗಾರಿಕೆಯಿಂದ ಶಾಲೀನತೆ ಕೂಡಿದೆ. ತುಂಬಿ ಹರಿಯುವ ನದಿಯಂತೆ ನಿರರ್ಗಳವಾಗಿ ಸಾಗುತ್ತದೆ. ಈತನ ಶೈಲಿಯನ್ನು ಮಹಾಕವಿ ಕುಮಾರವ್ಯಾಸನಿಗೆ ಹೋಲಿಸಲಾಗುತ್ತದೆ. 3. ವಚನಗಳ ಪ್ರಭಾವ. ಚಾಮರಸನು ಶರಣರ ವಚನಗಳನ್ನು ಆಳವಾಗಿ ಅಭ್ಯಾಸ ಮಾಡಿದ್ದನು. ಆದ್ದರಿಂದಲೇ ಆತನ ಕಾವ್ಯದಲ್ಲಿ ಸುಂದರವಾದ ಉಪಮೆಗಳು, ರೂಪಕಗಳು ಮತ್ತು ದೇಶಿ ಸೊಬಗು ಅತ್ಯುನ್ನತ ಮಟ್ಟದಲ್ಲಿ ವ್ಯಕ್ತವಾಗಿದೆ. ಎಕ್ಸಾಮ್ಗಾಗಿ ನೆನಪಿಡಬೇಕಾದ ಕೀ ಪಾಯಿಂಟ್ಸ್. ಕವಿ ಚಾಮರಸ. ಕ್ರಿಶ. 1430 ಇಮ್ಮಡಿ ಪ್ರೌಢದೇವರಾಯನ ಆಸ್ಥಾನ. ಕಾವ್ಯ ಪ್ರಭುಲಿಂಗ ಲೀಲೆ ಭಾಮಿನಿ ಷಟ್ಪದಿ. ಕಥಾನಾಯಕ ಅಲ್ಲಮಪ್ರಭು ವೈರಾಗ್ಯಮೂರ್ತಿ. ಮುಖ್ಯ ಸಂದೇಶ ಮಾಯೆಯ ಮೇಲೆ ಜ್ಞಾನದ ವಿಜಯ ಮತ್ತು ಶರಣರ ಆಧ್ಯಾತ್ಮಿಕ ಉನ್ನತಿ.